ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಈ ಭೂ ಮಾಫಿಯಾ ಸರ್ಕಾರ ನಮ್ಗೆ ಬೇಡ. ನಿಮ್ಮ ಭೂಮಿಯ ಆಸೆ, ನಿಮ್ಮ ದುರಾಸೆ ಯಾವಾಗ ನಿಲ್ಲುತ್ತೆ? ಎಷ್ಟು ತಲೆಮಾರಿಗೆ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಿ? ಎಷ್ಟು ತಲೆಮಾರಿಗೆ ನಿಮ್ಗೆ ಹಣ ಬೇಕು? ಎಷ್ಟು ತಲೆಮಾರಿಗೆ ನಮಗೆ ಭೂಮಿ ಬೇಕು? ಹಣದ ಹಪಹಪಿಗಾಗಿ ಮಾಡ್ತಾ ಇದ್ದೀರಿ. ಯಾರು ಮಾಡ್ತಾ ಇರೋದು? ಯಾರು ನಾವು ರೈತಾಪಿ ಕುಟುಂಬದಿಂದ ಬಂದವರು ಒಕ್ಕಲತನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು, ಅದರ ಆಧಾರದಲ್ಲಿ ನಾವು ಸರ್ಕಾರ ಮಾಡಿದೀವಿ ಅಂತ ಹೇಳ್ತಿದ್ರಿ. ನೀವೇ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ರಿ. ಒಕ್ಕಲಿಗರು ಅಂದ್ರೆ ಜಾತಿ ಅಲ್ಲ. ಯಾರು ಒಕ್ಕಲತನ ಮಾಡ್ತಾರೆ ಅವರೆಲ್ಲರೂ ಅವರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದೀರಿ. ಇಂಥ ಸರ್ಕಾರದ ವಿರುದ್ಧ ನಾವಿದ್ದೀವಿ. ಭೂಮಾಫಿಯಾ ಸರ್ಕಾರ ನಡೆಯಕ್ಕೆ ನಾವು ಬಿಡಲ್ಲ. ಇಬ್ರು ಗೂಂಡಾಗಿರಿ ಮೊನ್ನೆ 30ನೇ ತಾರೀಕು ಏಪ್ರಿಲ್ ಅಲ್ಲಿ ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ಅಲ್ಲಿ ಏನು, ಒಂದು ಕಡೆ ಚರ್ಚೆ, ರೈತರ ಅಪೇಕ್ಷೆಯಂತೆ ರೈತರು ಪರ್ಮಿಷನ್ ಕೊಟ್ರೆ, ಅವರು ಭೂಮಿ ಕೊಟ್ರೆ, ಅವರು ಸ್ವಾಮತದಿಂದ ಒಪ್ಕೊಂಡ್ರೆ ನಾವು ಜಮೀನು ಅಕ್ವಿಷನ್ ಮಾಡ್ತೀವಿ, ಇಲ್ಲಾಂದ್ರೆ ಮುಟ್ಟಕ್ಕೆ ಹೋಗಲ್ಲ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಕಾನೂನು ಮಾಡ್ತೀರಿ, ಫೈನಲ್ ನೋಟಿಫಿಕೇಶನ್ ಹೊರಡಿಸಿ. ಅಂದ್ರೆ ಇಬ್ಬಗೆಯ ನೀತಿ ಸರ್ಕಾರದ್ದು. ಒಂದ್ ಕಡೆ ಕಣ್ಣು ಒರೆಸಿದಂಗ ಆಗ್ಬೇಕು, ಇನ್ನೊಂದು ಕಡೆ ಜಮೀನು ಕಿತ್ಕೊಂಡಂಗ ಆಗ್ಬೇಕು. ಕಿತ್ಕೊಳ್ಳೋದೇ ಆಗ್ಬೇಕಲ್ಲ. ಆ ರೀತಿಯ ಸರ್ಕಾರ ಇಲ್ಲಿ ನಡೀತಾ ಇದೆ. ಇಲ್ಲಿ ಭೂ ಮಾಫಿಯಾ ಸರ್ಕಾರ ಕೂತಿದೆ. ಈ ವಿಧಾನಸೌಧದಲ್ಲಿ ನ್ಯಾಯಯುತವಂತ ಸರ್ಕಾರ ಕೂತಿಲ್ಲ ಬಂಧುಗಳೇ. ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ. ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ.